ಬಿ ಯೂಟ್ಯೂಬ್ ಚಾನೆಲ್ ಅನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾನು SATSಗೆ ಸಂಬಂಧಿಸಿದ ಮತ್ತೊಂದು ಮಹತ್ವದ ವಿಚಾರವನ್ನು ತಮ್ಮೊಂದಿಗೆ ಚರ್ಚಿಸ್ತಾ ಇದ್ದೇನೆ. ಇಲ್ಲಿ SATSನಲ್ಲಿ ತಾವು ಲಾಗಿನ್ ಆದ ನಂತರ ನೋಡ್ತಾ ಇರಬಹುದು, ಎಲ್ಲ ವಿದ್ಯಾರ್ಥಿಗಳ ಸಂಖ್ಯೆ 0 ಕಾಣಿಸ್ತಾ ಇದ್ದು, ಅಂದರೆ ನಂಬರ್ ಆಫ್ ಬಾಯ್ಸ್, ನಂಬರ್ ಆಫ್ ಗರ್ಲ್ಸ್, ಟೋಟಲ್ ಸ್ಟೂಡೆಂಟ್ಸ್, ಹೀಗೆ ಈ ಎಲ್ಲ ನಂಬರ್ಗಳು 0 ಕಾಣಿಸ್ತಾ ಇದ್ದು, ಇಲ್ಲಿ ಪೆಂಡಿಂಗ್ ಸ್ಟೂಡೆಂಟ್ಸ್ ನಲ್ಲಿ ಸಂಖ್ಯೆಗಳು ಕಾಣಿಸ್ತಾ ಇವೆ. ಹಾಗಾದರೆ ಈ ಪೆಂಡಿಂಗ್ ಸ್ಟೂಡೆಂಟ್ಸ್ ನಲ್ಲಿ ಇರ್ತಕ್ಕಂಥ ಸಂಖ್ಯೆಗಳನ್ನ ಹೇಗೆ ಕ್ಲಿಯರ್ ಮಾಡಬೇಕು ಅಂತಕ್ಕಂಥದ್ದನ್ನ ನೋಡೋಣ. ನಂತರ ಇಲ್ಲಿ 0 ಕಾಣಿಸ್ತಿರ್ತಕ್ಕಂಥ ಜಾಗೆಯಲ್ಲಿ ಆ ಸಂಖ್ಯೆಗಳು ಕಾಣಿಸುವಂತೆ, ಅಂದ್ರೆ ನಮ್ಮ ಶಾಲೆಯಲ್ಲಿ ದಾಖಲಿರ್ತಕ್ಕಂಥ ಗಂಡು ಹೆಣ್ಣು ಒಟ್ಟು ಮಕ್ಕಳ ಸಂಖ್ಯೆಯನ್ನ ಇಲ್ಲಿ ನಾವು ನೋಡಬೇಕು. ಅಂದ್ರೆ ಏನ್ ಮಾಡಬೇಕು ಅಂತಕ್ಕಂಥ ಎಲ್ಲ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ತಾವು ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ನನ್ನ ಮುಂದಿನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ಗಳನ್ನ ಪಡೆಯಿರಿ. ನಾವು ಇಲ್ಲಿ ಡ್ಯಾಶ್ಬೋರ್ಡ್ ನಲ್ಲಿ ಸಂಖ್ಯೆ ಕಾಣಿಸ್ಬೇಕು ಅಂದ್ರೆ ನಮ್ಮ ಶಾಲೆಯಲ್ಲಿ ಈಗ ಈ ಹಿಂದೆ ಅಂದ್ರೆ 2023-24ನೇ ಸಾಲಿನಲ್ಲಿ ಇರತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳನ್ನ ಪ್ರಮೋಟ್ ಮಾಡಿ ನಂತರ ಅಡ್ಮಿಟ್ ಮಾಡಿದಾಗ ಮಾತ್ರ ಇಲ್ಲಿ ಸಂಖ್ಯೆಗಳು ಕಾಣಿಸುತ್ತವೆ. ಹಾಗಾದರೆ ಆ ಪ್ರಮೋಟ್ ಮಾಡಿ ಅಡ್ಮಿಟ್ ಮಾಡ್ತಕ್ಕಂಥ ಪ್ರಕ್ರಿಯೆ ಹೇಗೆ ಅಂತಕ್ಕಂಥ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನೋಡೋಣ. ನಾವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಈ ಆಪ್ಷನ್ ದಲ್ಲಿ ಇಲ್ಲಿ ಪ್ರಮೋಷನ್ ಡೀಟೇಲ್ಸ್ ಅಂತಕ್ಕಂಥ ಆಪ್ಷನ್ ಕಾಣಿಸ್ತಾ ಇದ್ದು, ಅದರಲ್ಲಿ ಪ್ರಮೋಟ್ ಸ್ಟೂಡೆಂಟ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಿ ಪ್ರಮೋಟ್ ಮಾಡಬೇಕಾಗುತ್ತೆ. ಇದನ್ನ ಮಾಡೋಕ್ಕಿಂತ ಪೂರ್ವದಲ್ಲಿ ನಾವು ಏನ್ ಮಾಡಬೇಕು ಅಂತಕ್ಕಂಥ ಸಂಪೂರ್ಣವಾದಂತಹ ಮಾಹಿತಿಯನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಅಲ್ಲಿ ನೋಡಿ ತಾವು ತಿಳಿದುಕೊಳ್ಬಹುದು. ಇಲ್ಲಿ ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ, ನಾವು CC ರಿಸಲ್ಟ್ ಎಲ್ಲ ವಿದ್ಯಾರ್ಥಿಗಳ CC ರಿಸಲ್ಟ್ ಅನ್ನ ಎಂಟ್ರಿ ಮಾಡಿದ್ದೇವೆಯೋ ಇಲ್ಲವೋ ಅಂತಕ್ಕಂಥದ್ದನ್ನ ಈ ಒಂದು ರಿಸಲ್ಟ್ ಮಾನಿಟರಿಂಗ್ ರಿಪೋರ್ಟ್ ಮೂಲಕ ನಾವು ನೋಡಬಹುದು. ಅಲ್ಲಿ ತರಗತಿಗಳನ್ನ ಹಾಕಿಕೊಂಡು ತಾವು ಸರ್ಚ್ ಕೊಡಬಹುದು. ನಾನು ಉದಾಹರಣೆಗೆ 5ನೇ ತರಗತಿಯನ್ನ ಇಲ್ಲಿ ಹಾಕಿ ಸರ್ಚ್ ಕೊಟ್ಟಿದ್ದೇನೆ. ಇಲ್ಲಿ ತರಗತಿಯನ್ನ ಹಾಕಿಕೊಳ್ಳುವ ಜೊತೆಗೆ ಶೈಕ್ಷಣಿಕ ವರ್ಷವನ್ನು ಕೂಡ ತಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಕಳೆದ ಶೈಕ್ಷಣಿಕ ವರ್ಷವನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸರ್ಚ್ ಮಾಡಿದಾಗ ಇಲ್ಲಿ ತಾವು ನೋಡ್ತಾ ಇರಬಹುದು, ಇಲ್ಲಿ FA1 ದಿಂದ FA4 ವರೆಗೆ ಎಲ್ಲ ರಿಸಲ್ಟ್ ಎಂಟ್ರಿ ಆಗಿವೆ. ಹಾಗಾದ್ರೆ ರಿಸಲ್ಟ್ ಎಂಟ್ರಿ ಮಾಡ್ತಕ್ಕಂಥ ಪ್ರಕ್ರಿಯೆ ಪೂರ್ಣಗೊಂಡಿದೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಬೇಕು. ಇಲ್ಲಿ SA2 ಅನ್ನ ನಾವು ಇಲ್ಲಿ ಎಂಟ್ರಿ ಮಾಡ್ಲಿಕ್ಕೆ ಹೋಗಿಲ್ಲ. ಈ ಒಂದು ಪ್ರಸಕ್ತ 2023-24ನೇ ಶೈಕ್ಷಣಿಕ ವರ್ಷದಲ್ಲಿ 5, 8, 9ನೇ ತರಗತಿಗಳಿಗೆ SA2 ಅನ್ನ ಎಂಟ್ರಿ ಮಾಡದೆ ಪ್ರಮೋಟ್ ಮಾಡಬೇಕು ಅಂತಕ್ಕಂಥ ಆದೇಶವನ್ನ ತಾವು ಈಗಾಗಲೇ ನೋಡಿ ತಿಳಿದುಕೊಂಡಿದ್ದೀರಿ. ಹಾಗಾದ್ರೆ ರಿಸಲ್ಟ್ ಅನ್ನ ಎಂಟ್ರಿ ಮಾಡಿದ್ದೇವೆ. ಬಿ ಪಾರ್ಟ್ ಅನ್ನ ಎಂಟ್ರಿ ಮಾಡಿದ್ದೇವೆಯೋ ಇಲ್ಲವೋ ಅಂತಕ್ಕಂಥದ್ದನ್ನ ನೋಡ್ಬೇಕಾದ್ರೆ ತಾವು ಇಲ್ಲಿ SA2 ರಿಸಲ್ಟ್ ಅಂತಕ್ಕಂಥ ಸೆಕ್ಷನ್ ದಲ್ಲಿ ಅಪ್ಡೇಟ್ ಪಾರ್ಟ್ ಬಿ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ತಾವು ಇಲ್ಲಿ ಅಕಾಡೆಮಿಕ್ ಇಯರ್ ಆಟೋಮೆಟಿಕ್ ಸೆಲೆಕ್ಟ್ ಆಗಿದ್ದು ಸರಿಯಾಗಿದ್ದು, ಇಲ್ಲಿ ತಮ್ಮ ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿದಾಗ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳ ಹೆಸರಿನ ಮುಂದುಗಡೆ ಈ ತರನಾದಂಥ A ಮತ್ತು B ಅಂತಕ್ಕಂಥ ಅಕ್ಷರಗಳು ಕಾಣಿಸ್ತಾ ಇದ್ರೆ ಮಾತ್ರ ತಾವು ಎಂಟ್ರಿ ಮಾಡಿದ್ದೀರಿ ಅಂತಕ್ಕಂಥದ್ದು ಖಾತ್ರಿ. ಒಂದು ವೇಳೆ ಎಲ್ಲಾ ವಿದ್ಯಾರ್ಥಿಗಳ ಮುಂದೆ C ಅಂತಕ್ಕಂಥದ್ದು ಕಾಣಿಸ್ತಾ ಇದ್ರೆ ತಾವು ಈ B ಪಾರ್ಟ್ ಸೆಕ್ಷನ್ ಅನ್ನ ಎಂಟ್ರಿ ಮಾಡಿರುವುದಿಲ್ಲ ಅಂತಕ್ಕಂಥದ್ದನ್ನ ತಿಳ್ಕೊಳ್ಬೇಕು. ಜೊತೆಗೆ ಪ್ರತಿ ತಿಂಗಳು ತಾವು ಅಟೆಂಡೆನ್ಸ್ ಅನ್ನ ಎಂಟ್ರಿ ಮಾಡಿರಬೇಕು. ಆ ಅಟೆಂಡೆನ್ಸ್ ಅನ್ನ ಎಂಟ್ರಿ ಮಾಡಿದ್ರ ಬಗ್ಗೆ ಕೂಡ ತಾವು ಖಾತ್ರಿ ಪಡಿಸ್ಕೊಳ್ಬೇಕು. ಅಟೆಂಡೆನ್ಸ್ ಡೀಟೇಲ್ಸ್ ನಲ್ಲಿ ತಾವು ಇಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ತರಗತಿಯನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸರ್ಚ್ ಕೊಟ್ಟಾಗ ಇಲ್ಲಿ ಅಕಾಡೆಮಿಕ್ ಇಯರ್ ಅನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಟ್ಟಾಗ ತಾವಿಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ನಾವು ಎಲ್ಲಾ ತಿಂಗಳ ಮುಂದೆ ಇಲ್ಲಿ ಅಟೆಂಡೆನ್ಸ್ ಅನ್ನ ಎಂಟ್ರಿ ಮಾಡಿರಬೇಕು. ಅದನ್ನ ತಾವು ಇಲ್ಲಿ ಖಾತ್ರಿ ಪಡಿಸ್ಕೊಳ್ಬೇಕು. ಇಲ್ಲಿ ವರ್ಕಿಂಗ್ ಡೇಸ್ ತೋರಿಸ್ತಾ ಇದೆ. ಇಲ್ಲಿ ಪ್ರತಿ ತಿಂಗಳ ಒಂದು ಅಟೆಂಡೆನ್ಸ್, ಇಲ್ಲಿ 12 ತಿಂಗಳ ಅಟೆಂಡೆನ್ಸ್ ಅನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಆ ಎಲ್ಲ ಅಟೆಂಡೆನ್ಸ್ ಅನ್ನ ಎಂಟ್ರಿ ಮಾಡಿದ್ದೇವೆ ಅಂತಕ್ಕಂಥದ್ದನ್ನ ಖಾತ್ರಿ ಪಡಿಸಿಕೊಂಡ ನಂತರ ನಾವು ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಅಂತಕ್ಕಂಥ ಆಪ್ಷನ್ಗೆ ಬಂದು ಇಲ್ಲಿ ಪ್ರಮೋಷನ್ ಡೀಟೇಲ್ಸ್ ನಲ್ಲಿ ಪ್ರಮೋಟ್ ಸ್ಟೂಡೆಂಟ್ ಅಂತಕ್ಕಂಥ ಮೊದಲನೇ ಆಪ್ಷನ್ ಮೇಲೆ ತಾವು ಕ್ಲಿಕ್ ಮಾಡಬೇಕು. ಆಗ ಇಲ್ಲಿ ತಾವು ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ಇಲ್ಲಿ ಮೊದಲನೇ ತರಗತಿಯನ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಡ್ತಾ ಇದ್ದೇನೆ. ಕೊಟ್ಟ ನಂತರ ತಾವಿಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ಆ ತರಗತಿಯ ಎಲ್ಲ ವಿದ್ಯಾರ್ಥಿಗಳ ಹೆಸರುಗಳು ತಮಗೆ ಕಾಣಿಸ್ತಾ ಇವೆ.
ಅಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಹೆಸರಿನ ಕೊನೆಗೆ ಒಂದು ಪ್ರಮೋಟ್ ಅಂತಕ್ಕಂಥ ಆಪ್ಷನ್ ಕಾಣಿಸ್ತಾ ಇದ್ದು, ಅಲ್ಲಿ ಪ್ರಮೋಟ್ ಅಂತಕ್ಕಂಥ ಆಪ್ಷನ್ ಮುಂದುಗಡೆ ಇರತಕ್ಕಂಥ ಚೌಕ್ ಬಾಕ್ಸ್ ಅನ್ನು ತಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಗ ಎಲ್ಲಾ ವಿದ್ಯಾರ್ಥಿಗಳು ಇಲ್ಲಿ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿವೆ. ಆದ ನಂತರ ತಾವು ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಮತ್ತೊಂದು ಡೈಲಾಗ್ ಬಾಕ್ಸ್ ಇಲ್ಲಿ ಓಪನ್ ಆಗಿದ್ದು, ಅದರ ಮೇಲೆ ಓಕೆ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್ ಅಂತಕ್ಕಂಥ ಒಂದು ನೋಟ್ ಕಾಣಿಸ್ತಾ ಇದೆ. ಈ ತೆರನಾದಂಥ ನೋಟ್ ಬಂದ ಮೇಲೆ ನಾವು ಇಲ್ಲಿ ಪ್ರಮೋಟ್ ಮಾಡಿದ್ದೇವೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಬೇಕು. ತಾವು ಖಾತ್ರಿಗಾಗಿ ಮತ್ತೊಮ್ಮೆ 1ನೇ ತರಗತಿಯನ್ನು ಹಾಕಿ ನೋಡಿದಾಗ ತಾವು ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲಾ ವಿದ್ಯಾರ್ಥಿಗಳ ಮುಂದುಗಡೆ ಪ್ರಮೋಟೆಡ್ ಅಂತಕ್ಕಂಥ ಆಪ್ಷನ್ ಕಾಣಿಸ್ತಾ ಇದೆ. ಹಾಗಾದ್ರೆ ಇಲ್ಲಿ 1ನೇ ತರಗತಿಯನ್ನ ನಾವು ಪ್ರಮೋಟ್ ಮಾಡಿದ್ದೇವೆ ಅಂತಕ್ಕಂಥದ್ದನ್ನ ಇಲ್ಲಿ ತಿಳ್ಕೊಳ್ಬೇಕು. ಹಾಗಾದ್ರೆ ಮತ್ತೊಂದು ಮಹತ್ವದ ವಿಚಾರ, ಇಲ್ಲಿ ಪ್ರಮೋಟ್ ಆದ ನಂತರ ನಾವು ಅಡ್ಮಿಷನ್ ಡೀಟೇಲ್ಸ್ ಅಂತಕ್ಕಂಥ 3ನೇ ಆಪ್ಷನ್ ನಲ್ಲಿ 1ನೇ ಆಪ್ಷನ್ ಆಗಿರ್ತಕ್ಕಂಥ ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಮೊದಲಿಗೆ ನಮ್ಮ ಶಾಲೆಯ ಕೆಲವೊಂದಿಷ್ಟು ಮಾಹಿತಿಗಳನ್ನ ಅಪ್ಡೇಟ್ ಸ್ಕೂಲ್ ಡೀಟೇಲ್ಸ್ ಅಂತಕ್ಕಂಥದ್ದನ್ನು ತಾವು ಇಲ್ಲಿ ನೋಡ್ತಾ ಇದ್ದೀರಿ. ಇಲ್ಲಿ ಪ್ರತಿಯೊಂದು ಮಾಹಿತಿ ಸರಿಯಾಗಿದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನ ತಿಳ್ಕೊಳ್ಬೇಕು. ಇಲ್ಲಿ ಕೆಳಗಡೆ ತಾವು ನೋಡ್ತಾ ಇರ್ಬೋದು, ಎಷ್ಟು ಕ್ಲಾಸ್ಗಳಿವೆ, ಎಷ್ಟು ಸೆಕ್ಷನ್ಗಳಿವೆ, ಆ ಎಲ್ಲ ಮಾಹಿತಿಗಳನ್ನು ನೋಡ್ತಾ ಇದ್ದೀರಿ. ತಮ್ಮ ಶಾಲೆ ಪ್ರಾರಂಭವಾದ ವರ್ಷವನ್ನು ಕೂಡ ತಾವು ಇಲ್ಲಿ ನೋಡ್ತಾ ಇದ್ದೀರಿ. ಒಂದು ವೇಳೆ ಅಪ್ಪರ್ ಪ್ರೈಮರಿಗೆ ತಾವು ಅಪ್ಗ್ರೇಡೇಷನ್ ಆಗಿದ್ರೆ ಆಗಿರ್ತಕ್ಕಂಥ ಇಸ್ವಿಯನ್ನು ಕೂಡ ತಾವು ಇಲ್ಲಿ ನೋಡ್ತಿದ್ದೀರಿ. ಈ ಎಲ್ಲ ಮಾಹಿತಿಗಳನ್ನ ನೋಡಿದ ನಂತರ ಇಲ್ಲಿ ಕೆಳಗಡೆ ತಾವು ಲಾಸ್ಟ್ ಒಂದು ಕಾಲಮ್ನಲ್ಲಿ ಲಾಸ್ಟ್ ಅಕಾಡೆಮಿಕ್ ಇಯರ್ ಡೀಟೇಲ್ಸ್, ನಂಬರ್ ಆಫ್ ಅಕಾಡೆಮಿಕ್ ಇನ್ಸ್ಪೆಕ್ಷನ್, ನಂಬರ್ ಆಫ್ ವಿಸಿಟ್ಸ್ ಬೈ ಕ್ಲಸ್ಟರ್ ಕೋಆರ್ಡಿನೇಷನ್, ನಂಬರ್ ಆಫ್ ವಿಸಿಟ್ ಬೈ ಬ್ಲಾಕ್ ಲೆವೆಲ್ ಆಫೀಸರ್, ಈ ಎಲ್ಲ ಮಾಹಿತಿಗಳನ್ನ ತಾವಿಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಈ ಎಲ್ಲ ಮಾಹಿತಿಗಳನ್ನ ಅಪ್ಡೇಟ್ ಮಾಡಿ ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ಅಪ್ಡೇಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿ ಆರ್ ಯು ಶ್ಯೂರ್ ಯು ವಾಂಟ್ ಟು ಅಪ್ಡೇಟ್, ಇಲ್ಲಿ ನಾವು ಓಕೆ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಮ್ಮ ಶಾಲೆಯ ಒಂದು ಪೇಜ್ ಅಪ್ಡೇಟ್ ಆಗಿದ್ದು, ತಾವಿಲ್ಲಿ ಯುವರ್ ಸ್ಕೂಲ್ ಇನ್ಫಾರ್ಮೇಶನ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತಕ್ಕಂಥ ಒಂದು ನೋಟನ್ನು ತಾವಿಲ್ಲಿ ನೋಡ್ತಾ ಇದ್ದೀವಿ. ಈ ತೆರನಾಗಿ ಅಪ್ಡೇಟ್ ಮಾಡಿದ ನಂತರ ಮಾತ್ರ ನಾವು ಇಲ್ಲಿ ವಿದ್ಯಾರ್ಥಿಗಳನ್ನ ಅಡ್ಮಿಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಪ್ರೀವಿಯಸ್ ಸ್ಟ್ಯಾಂಡರ್ಡ್ ಅನ್ನ ನಾವು 1ನೇ ತರಗತಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮತ್ತೇನು ಸೆಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರ್ಚ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಗ ತಾವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ವಿದ್ಯಾರ್ಥಿಗಳ ಮುಂದೆ ತರಗತಿ 2ನ್ನ ತೋರಿಸ್ತಾ ಇದೆ. ಅಂದ್ರೆ ನಾವು 1ನೇ ತರಗತಿಯ ವಿದ್ಯಾರ್ಥಿಗಳನ್ನ ಪ್ರಮೋಟ್ ಮಾಡಿ ಈಗ 2ನೇ ತರಗತಿಯ ವಿದ್ಯಾರ್ಥಿಗಳನ್ನ ಅಡ್ಮಿಟ್ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಇಲ್ಲಿ ಅದರ ಮುಂದ್ಗಡೆ ಇರ್ತಕ್ಕಂಥ ಅಡ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ತಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಅಡ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ಟೂಡೆಂಟ್ ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತಕ್ಕಂಥ ಒಂದು ಪೇಜ್ ಓಪನ್ ಆಗಿದ್ದು, ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ನಾವು ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ. ಮೊದಲನೇದಾಗಿ ಸೆಕ್ಷನ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಬೇಕು. ತದನಂತರ ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಕೂಡ ನಾವು ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಬೇಕು. ಅವನ್ನ ಅಪ್ಡೇಟ್ ಮಾಡಿದ ನಂತರ ನಾವು ಸ್ಕ್ರಾಲ್ ಡೌನ್ ಮಾಡ್ತಾ ಹೋಗ್ಬೇಕು. ಸ್ಕ್ರಾಲ್ ಡೌನ್ ಮಾಡಿದಾಗ ಇಲ್ಲಿ ಏನಾದರೂ ಮಾಹಿತಿಗಳನ್ನ ಅಪ್ಡೇಟ್ ಮಾಡಬೇಕು ಅಂತಕ್ಕಂಥದ್ದು ಇದ್ರೆ ಅದನ್ನ ಸರಿಪಡಿಸ್ಕೊಳ್ಬಹುದು. ಅದನ್ನ ಅಪ್ಡೇಟ್ ಮಾಡಿಕೊಂಡು ಇಲ್ಲಿ ಅಡ್ರೆಸ್ ಡೀಟೇಲ್ಸ್ ಅನ್ನು ಕೂಡ ತಾವು ಕರೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ 2 ಅಡ್ರೆಸ್ಗಳನ್ನು ಕೂಡ ಅಪ್ಡೇಟ್ ಮಾಡ್ಕೊಳ್ಬಹುದು. ಸ್ಕೂಲ್ ಅಡ್ಮಿಷನ್ ಡೇಟ್, ಇಲ್ಲಿ ನಮ್ಮ ಶಾಲೆಗೆ ಈ ವಿದ್ಯಾರ್ಥಿ 1ನೇ ತರಗತಿಗೆ ಅಥವಾ ನಿಮ್ಮ ಶಾಲೆಗೆ ಈ ವಿದ್ಯಾರ್ಥಿ ದಾಖಲಾದ ತಾರೀಖನ್ನ ಇಲ್ಲಿ ತೋರಿಸ್ತಾ ಇರುತ್ತೆ. ಇದನ್ನ ಅಪ್ಡೇಟ್ ಮಾಡುವ ಅವಶ್ಯಕತೆ ಇಲ್ಲ, ಅಪ್ಡೇಟ್ ಮಾಡ್ಲಿಕ್ಕೂ ಕೂಡ ಬರೋದಿಲ್ಲ. ಇಲ್ಲಿ ಇದನ್ನ ಮಾಡಿದ ನಂತರ ಕೆಳಗಡೆ ಇರ್ತಕ್ಕಂಥ ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ತಾವು ಕ್ಲಿಕ್ ಮಾಡಬೇಕಾಗುತ್ತೆ. ಡು ಯು ವಾಂಟ್ ಟು ಸಬ್ಮಿಟ್ ಅಂತಕ್ಕಂಥ ಒಂದು ಡೈಲಾಗ್ ಬಾಕ್ಸ್ ಬಂದಾಗ ಅಲ್ಲಿ ಓಕೆ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ತಾವು ನೋಡ್ತಾ ಇರ್ಬೋದು, ಆ ವಿದ್ಯಾರ್ಥಿಯ ಮಾಹಿತಿ ಇಲ್ಲಿ ಅಪ್ಡೇಟ್ ಆಗಿದೆ. ಈ ತೆರನಾಗಿ ನಾವು ಒಂದು ಶಾಲೆಯ ಒಂದು ತರಗತಿಯ ಒಬ್ಬ ವಿದ್ಯಾರ್ಥಿಯ ಮಾಹಿತಿಯನ್ನ ಹೇಗೆ ಪ್ರಮೋಟ್ ಮಾಡಿ ಮತ್ತು ಅಡ್ಮಿಟ್ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನ ಇಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಇದೇ ತೆರನಾಗಿ ತಾವು ಎಲ್ಲಾ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳ ಮಾಹಿತಿಗಳನ್ನ ಅಪ್ಡೇಟ್ ಮಾಡ್ಕೊಳ್ಬೇಕು. ನನ್ನ ಮುಂದಿನ ವಿಡಿಯೋದಲ್ಲಿ TCಯನ್ನ ಅಂದ್ರೆ ತಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಕೊನೆಯ ತರಗತಿಯ TCಯನ್ನ ಹೇಗೆ ಇಶ್ಯೂ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ತಮಗೆ ಉಪಯುಕ್ತವೆನಿಸಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ಈ ವಿಡಿಯೋವನ್ನು ತಮ್ಮ ಇತರ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು.